ಚಿಕನ್ ಬಿರಿಯಾನಿ ಮಾಡೋ ವಿಧಾನ. ಮೊದಲಿಗೆ ಮನೆಯಲ್ಲಿ ತಯಾರಿಸುವ ಚಿಕನ್ ಬಿರಿಯಾನಿ ಪೇಸ್ಟ್. 500 ಗ್ರಾಂ ಚಿಕನನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ಚಿಕನ್ ಮತ್ತು ಬಿರಿಯಾನಿ ಪೇಸ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು, ಒಂದು ಕಟ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳಿ. ಎರಡರಿಂದ 3 ಮೆಣಸಿನಕಾಯಿಯನ್ನು, 2ರಿಂದ 3 ಈರುಳ್ಳಿಯನ್ನು ಕತ್ತರಿಸಿಕೊಳ್ಳಿ. ಗ್ಯಾಸನ್ನು ಹಚ್ಚಿಕೊಳ್ಳಿ. ಬಾಣಲಿಗೆ ಸೋಂಕಾಳು, ಮೆಣಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಒಂದು ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ಳಿ. ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ. ಕಟ್ ಮಾಡಿರುವ ಅರ್ಧ ತೆಂಗಿನಕಾಯಿ ಹೋಳನ್ನು ಹಾಕಿ. ಕತ್ತರಿಸಿರುವ ಒಂದು ಟೊಮೆಟೊ ಹಾಕಿ. ಒಂದು ಹಿಡಿ ಹುರುಗಡ್ಲೆ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಚೆನ್ನಾಗಿ ಹುರಿದುಕೊಳ್ಳಿ. ಆರಿದ ನಂತರ ಮಿಕ್ಸಿ ಜಾರಿಗೆ ಹುರಿದುಕೊಂಡಿರುವ ಮಸಾಲವನ್ನು ಪೇಸ್ಟ್ ಮಾಡಿಕೊಳ್ಳಿ. ಕೊತ್ತಂಬರಿ ಮತ್ತು ಪುದೀನ. ಗ್ಯಾಸನ್ನು ಹಚ್ಚಿಕೊಳ್ಳಿ. ಮೊದಲಿಗೆ ಕುಕ್ಕರನ್ನು ಇಡಿ. 50 ml ಎಣ್ಣೆಯನ್ನು ಹಾಕಿ. ಸೋಂಪುಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಕಾಳು, ಪಲಾವ್ ಎಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳಿ. 3 ಮೆಣಸಿನಕಾಯಿಯನ್ನು ಹಾಕಿ. ನೆನೆಸಿಟ್ಟಿರುವ ಚಿಕನನ್ನು ಹಾಕಿಕೊಳ್ಳಿ. ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು. ಕಟ್ ಮಾಡಿರುವ 2 ಟೊಮೊಟೊ, ಕೊತ್ತಂಬರಿ, ಪುದೀನ ಸೊಪ್ಪು ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ನಿಂಬೆ ರಸ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಟಿಕೆ ಅರಿಶಿನ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಉಪ್ಪು. ಮುಚ್ಚಿಕೊಂಡು ಬೇಯಿಸಿಕೊಳ್ಳಿ. ಮೂರು ಲೋಟ ನೀರನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಕೊಳ್ಳಿ. ನೆನೆಸಿಟ್ಟ 1.5 ಲೋಟ ಅಕ್ಕಿಯನ್ನು ಹಾಕಿ. ಕುಕ್ಕರ್ ಲಾಕ್ ಮಾಡಿ. ಸ್ನೇಹಿತರೆ, ಬಿರಿಯಾನಿ ಚೆನ್ನಾಗಿ ತಯಾರಾಗಿದೆ. ಪೀಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಚಿಕನ್ ಗೊಜ್ಜು ಮಾಡೋ ವಿಧಾನ. ಒಲೆ ಹಚ್ಚಿ ಕಾದಿದ ಬಾಣಲಿಗೆ ಎಣ್ಣೆಯನ್ನು ಹಾಕಿ. 20 ml ಎಣ್ಣೆಯನ್ನು ಹಾಕಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡಿರುವ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಿಕನ್ ಹಾಕಿ. ಚಿಕನ್ ಮಸಾಲವನ್ನು ಹಾಕುತ್ತೇನೆ.
ಉಪ್ಪು 1 ಸ್ಪೂನು. ಮುಚ್ಚಿಕೊಂಡು ಬೇಯಿಸಿಕೊಳ್ಳಿ ಚೆನ್ನಾಗಿ. ಚಿಟಿಕೆ ಅರಿಶಿನ, 1 ಸ್ಪೂನ್ ಅಚ್ಚಕಾರದ ಪುಡಿ, ಗರಂ ಮಸಾಲ, ಉಪ್ಪು 1 ಸ್ಪೂನು, ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಬಿರಿಯಾನಿ ಜೊತೆಗೆ ಚಿಕನ್ ಗೊಜ್ಜನ್ನು ಹಾಕಿಕೊಂಡು ಸವಿಯಿರಿ.